Hello everyone, welcome to Acharya IAS Academy. ಎಲ್ಲರಿಗೂ ಶುಭ ಸಂಜೆ. ಆಚಾರ್ಯ IAS ಅಕಾಡೆಮಿಗೆ ಸ್ವಾಗತ ಸುಸ್ವಾಗತ. So ಎಂದಿನಂತೆ the continuation of current affairs, what we are doing will continue now. So what is it? ಇವತ್ತಿನ ಏನು ಕರೆಂಟ್ ಅಫೇರ್ಸ್ ಇದೆ, ನೆನ್ನೆ ನಾವು ಸ್ಟಾರ್ಟ್ ಮಾಡಿದ್ವಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಕರೆಂಟ್ ಅಫೇರ್ಸು. ಸೊ ಇವತ್ತು ಅದನ್ನು ಕಂಟಿನ್ಯೂ ಮಾಡೋಣ. ಸೊ ಇವತ್ತಿನ ಕರೆಂಟ್ ಅಫೇರ್ಸ್ನ ತಿಳ್ಕೊಳ್ಳೋಣ ಒನ್ ಬೈ ಒನ್. ಸೊ ಫೌಂಡೇಶನ್ ಕೋರ್ಸ್ ನಡೀತಿದೆ, ಮಿಸ್ ಮಾಡ್ಕೋಬೇಡಿ. ಫೌಂಡೇಶನ್ ಕೋರ್ಸು ಟಾಪ್ ಎಜುಕೇಟರ್ಸಿಂದ ಫೌಂಡೇಶನ್ ಕೋರ್ಸ್ ನಡೀತಿದೆ. ಎಲ್ಲರೂ ಇಂಟರ್ವ್ಯೂಗೆಲ್ಲ ಕ್ಲಿಯರ್ ಆಗಿರೋರು, ಸೊ ರ್ಯಾಂಕ್ ಎಲ್ಲ ಬಂದಿರೋವಂಥ ಎಜುಕೇಟರ್ಸಿಂದ ನಮಗೆ ಫೌಂಡೇಶನ್ ಕೋರ್ಸ್ ನಡೀತಿದೆ, ಮಿಸ್ ಮಾಡ್ಕೋಬೇಡಿ ಇದು. ಸೊ ಭಾನುಪ್ರಕಾಶ್ ಸರ್, ಶಾಂತಪ್ಪ ಸರ್, ಭರತ್ ಸರ್, ಪುನೀತ್ ಸರ್ ಇವ್ರು ಮಾಡ್ತಿರೋವಂಥ ಕ್ಲಾಸಸ್ಸು NCERT ಕ್ಲಾಸಸ್ಸು, ಮತ್ತು ಇಂಟಿಗ್ರೇಟೆಡ್ ಕವರೇಜ್ ಆಫ್ ಪ್ರಿಲಿಮ್ಸ್ ಆ್ಯಂಡ್ ಮೇನ್ಸ್ ಇರುತ್ತೆ, ಪರ್ಸ್ನಲ್ ಒನ್ ಮೆಂಟರ್ಶಿಪ್ ಇರುತ್ತೆ, ವೀಕ್ಲಿ ಕ್ಲಾಸ್ ರೂಮ್ಸ್ ಇರುತ್ತೆ, ಮತ್ತು ಪ್ರೀಕಮ್ಸ್ ಮೇನ್ಸ್ ಟೆಸ್ಟ್ ಸೀರೀಸ್ ನಡೀತಿರುತ್ತೆ, ಇಂಟರ್ವ್ಯೂ ಗೈಡೆನ್ಸ್ ಬೈ ಟಾಪರ್ಸಿಂದ ನಿಮಗೆ ಸಿಗುತ್ತೆ, ಅನಾಲಿಸಿಸ್ ಫಾರ್ ಚೇಂಜಿಂಗ್ UPSC ಪ್ಯಾಟ್ರನ್ ಎಲ್ಲ ಇದೆ ಇದರಲ್ಲಿ. ಸೊ ಮಿಸ್ ಮಾಡ್ಕೊಂಡೆ ಈ ಒಂದು ಆಪರ್ಚುನಿಟಿನ ಯೂಸ್ ಮಾಡ್ಕೊಳ್ಳಿ. ಸೊ ಇವತ್ತಿನ ಕರೆಂಟ್ ಅಫೇರ್ಸಲ್ಲಿ ದ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್, ವೈಟಿನಾ 19. ಸೊ ಏನಿದು ವೈಟಿನಾ 19? ಇಟ್ಸ್ ಎ ಕೌ ಬ್ರೀಡ್, ಅಲ್ಲ ಬುಲ್ ಬ್ರೀಡ್. ಸೊ ವೈಟಿನಾ 19 ಬಿಲಾಂಗ್ಸ್ ಟು ನೆಲ್ಲೂರು ಬ್ರೀಡ್, ನೋನ್ ಆಲ್ಸೋ ಒಂಗೋಲ್ ಅಂತ ಹೇಳ್ತಾರೆ, ಒಂಗೋಲ್ ಗಿತ್ತ ಅಂತ. ಸೊ ಅದು, ಸೊ ಈ ಒಂಗೋಲು ಪ್ರಕಾಶಂ ಡಿಸ್ಟಿಕ್ಕಲ್ಲಿರುತ್ತೆ, ಆಂಧ್ರ ಪ್ರದೇಶಲ್ಲಿ. ಸೊ ಇಂಡಿಯಾ ವಾಸ್ ಫಸ್ಟ್ ಇಂಟ್ರಡ್ಯೂಸ್ಡ್ ಟು ಬ್ರೆಜಿಲ್ in 1800. The breed will well known for its tropical climate. So ಇವೆಲ್ಲ ಟ್ರಾಪಿಕಲ್ ಬ್ರೀಡ್ಸು. ಇನ್ನೊಂದು ನಿಮಗೆ ನೆನಪಿರಲಿ, ಟ್ರಾಪಿಕಲ್ ಬ್ರೀಡ್ಸ್ ಅಂದರೆ ನಮ್ಮ ಕ್ಲೈಮೇಟ್ಗೆ ಸರಿ ಹೋಗುವಂಥದ್ದು. ಈಗ ಜರ್ಸಿ ಕೌ ಬಂದುಬಿಟ್ಟು ಟೆಂಪ್ರೇಟಿಂದ ಬರುತ್ತೆ, ಮೆಡಿಟರೇನಿಯನ್ ರೀಜನಿಂದ ಬರುವಂಥದ್ದು. ಸೊ ಅದಕ್ಕೆ ಇಟ್ ಈಸ್ ಪ್ರೋನ್ ಫಾರ್ ಮೋರ್ ಡಿಸೀಸಸ್ ಕಂಪೇರ್ಡ್ ಟು ಆರ್ ಲೋಕಲ್ ಬ್ರೀಡ್ಸ್. ಡಿಸೀಸ್ ರೆಸಿಸ್ಟೆನ್ಸು ಟ್ರಾಪಿಕಲ್ ಬ್ರೀಡ್ಸ್, ಇವೆಲ್ಲ ಲೋಕಲ್ ಬ್ರೀಡ್ಸು. ಅದಕ್ಕೇ ಏನಾಗುತ್ತೆ, ನಿಮಗೆ DPSPಯಲ್ಲಿ ಕೌ ಸ್ಲಾಟ್ರಿಂಗ್ ಬಗ್ಗೆ ಇರುತ್ತೆ. ಸೊ ಕೌ ಸ್ಲಾಟ್ರಿಂಗ್ ಏನಿದೆ, ಸೊ ಮೇಜರ್ಲಿ ತುಂಬ ಸ್ಟೇಟ್ಸಲ್ಲಿ ಕೌ ಸ್ಲಾಟ್ರಿಂಗ್ನ ಬ್ಯಾನ್ ಮಾಡಿದ್ದಾರೆ. ಸೊ ಈ ಕೌ ಸ್ಲಾಟ್ರಿಂಗ್ ಬ್ಯಾನಲ್ಲಿ ನಮಗೆ 2 ಟೈಪ್ ಆಫ್ ಕೌಸ್ ಇರುತ್ತೆ. ಒಂದು ಬೋಸ್ ಯುರೋಪಾ ಅಂತ, ಬೋಸ್ ಇಂಡಿಕಾ ಅಂತ. ಸೊ ನಮಗೆ ಬೋಸ್ ಯುರೋಪ ಬ್ಯಾನ್ ಮಾಡಲ್ಲ, ಯಾಕಂದರೆ ಇವೆಲ್ಲ ನಾನ್ ಇಂಡಿಜಿನಿಯಸ್ ಕೌಸ್, ಯುರೋಪಿಂದ ಬಂದಿರೋದು, ಜರ್ಸಿ ಕೌ, ಹೊಲ್ಯಾಂಡ್ ಅವೆಲ್ಲ. ಬೋಸ್ ಇಂಡಿಕಾ ಅಂದರೆ ಲೋಕಲ್ ಬ್ರೀಡ್ ಕೌಸು. ಈ ಲೋಕಲ್ ಬ್ರೀಡ್ ಕೌಸ್ನ ಮಾತ್ರನೇ ನಾವು ವಾಟ್ ವಿಲ್ ಡು, ವಿ ವಿಲ್ ಕೌ ಸ್ಲಾಟ್ರಿಂಗ್ ಮಾಡ್ದಂಗೆ ಬಿಡೋದು, ಓಕೆನಾ. ಮತ್ತು ಕಾಫು, ಎಲ್ಲ ಕಾಫ್ನು ಕೌ ಸ್ಲಾಟ್ರಿಂಗ್. ಸೊ ಮಿಸ್ ಮಾಡ್ಕೋಬೇಡಿ. ಸೊ ಅದರ್ ಕೌಸ್ ಆರ್ ನಾನ್ ಇಂಡಿಯನ್ ಕೌಸ್ ಕ್ಯಾನ್ ಬಿ ಸ್ಲಾಟರ್ಡ್, ಓಕೆನಾ. ಯಾಕೆ ಅದನ್ನು ಸ್ಲಾಟರ್ ಮಾಡ್ಬೋದು? ಒಂದು, ಅದು ಮಿಲ್ಕಿಂಗು. ಎರಡನೇದು ಡ್ರಾಟ್ ರೆಸಿಸ್ಟೆನ್ಸು. ಮೂರನೇದು ಟ್ರಾಪಿಕಲ್ ಕ್ಲೈಮೇಟಿಗೆ ಸೆಟ್ ಆಗೋವಂಥದ್ದು, ಸೊ ದ್ಯಾಟ್ ಇಟ್ ವಿಲ್ ಬಿ ವಿತ್ ಲೆಸ್ ಡಿಸೀಸಸ್ ಅಂತ. ಕ್ಲಿಯರ್ ಅಲ್ವಾ? ಸೊ ದಟ್ ಈಸ್ ದ ರೀಸನ್ DPSPಯಲ್ಲಿ ಹಾಕಿರೋದು. ಸೊ ದೋರ್ ಇಸ್ ನೋ ಮಚ್ ರಿಲಿಜಿಯಸ್ ಕಾಂಪೊನೆಂಟ್ಸ್ ಕೊಡಬೇಡಿ, ಆದಷ್ಟು ಈ ಥರ ಸೈಂಟಿಫಿಕ್ ಕಾಂಪೊನೆಂಟ್ಸೇ ಕೊಡಿ. Breed is well known for tropical climate adaptive, disease resistance. It weighs approximately 1,101 kgs, twice the average of Nellore cows. Normally Nellore cows 600 ವರ್ಗೂ ಇರುತ್ತೆ, ಸೊ ಇದು ಸ್ವಲ್ಪ ಜಾಸ್ತಿ ಇದೆ. It is characterized by gorgeous white fur, loose skin, prominent hump. The features make the animal impressive both biologically and aesthetically. ಸೊ ಯಾಕೆ ವೈಟಿನಾ 19 ನ್ಯೂಸಲ್ಲಿರೋದು ಅಂದರೆ, ಇನ್ ದ ಹಿಸ್ಟ್ರಿ ಆಫ್ ಇಂಡಿಯನ್ ಕೌಸ್, ಇಟ್ ಈಸ್ ಸೋಲ್ಡ್ ಫಾರ್ ಹೈಯೆಸ್ಟ್ ಪ್ರೈಸ್. ಇದನ್ನು ಬಿಡ್ ಮಾಡಿ ಹೈಯೆಸ್ಟ್ ಪ್ರೈಸ್ಗೆ ಸೋಲ್ಡ್ ಆಗಿದೆ. ಸೊ ಅದಕ್ಕೆ ಇದು ನ್ಯೂಸಲ್ಲಿದೆ. ಇಟ್ ಈಸ್ ಸೋಲ್ಡ್ ಫಾರ್ ಹೈಯೆಸ್ಟ್ ಪ್ರೈಸ್. ವೈಟಿನಾ ಕೌವು ವಾಸ್ ಸೋಲ್ಡ್ ಫಾರ್ ಹೈಯೆಸ್ಟ್ ಪ್ರೈಸು, ಅದಕ್ಕೆ ನ್ಯೂಸಲ್ಲಿರೋದು. ಸೊ ಇಲ್ಲಿವರೆಗೂ ಇಂಡಿಯಾದಲ್ಲಿ ಇಷ್ಟು ರೇಟ್ಗೆ ಯಾವುದು ಕೌವು ಸೋಲ್ಡ್ ಆಗಿರಲಿಲ್ಲ. ಸೊ ಇಟ್ ವಾಸ್ ಸೋಲ್ಡ್ ಫಾರ್ ಹೈಯೆಸ್ಟ್ ಪ್ರೈಸ್, ಅದಕ್ಕೆ ಇದು ನ್ಯೂಸಲ್ಲಿರೋದು.
ಓಕೆನಾ. ಕ್ಲಿಯರಾ? ನೆಕ್ಸ್ಟ್, ಇಟ್ ವಿತ್ಸ್ಟ್ಯಾಂಡ್ ಹೈ ಟೆಂಪ್ರೇಚರ್ ಡ್ಯೂ ಟು ಎಬಿಲಿಟಿ ಟು ರೆಗ್ಯುಲೇಟ್ ಬಾಡಿ ಟೆಂಪ್ರೇಚರ್. ಇದಕ್ಕೆ ಬಾಡಿ ಟೆಂಪ್ರೇಚರು ಚೇಂಜಸ್ ಆಗೋದನ್ನು ತಡ್ಕೊಳ್ಳುತ್ತೆ. ಸೊ ಅದಕ್ಕೆ ಹೈ ಟೆಂಪ್ರೇಚರಲ್ಲಿ ಕೂಡ ಇಟ್ ಕ್ಯಾನ್ ಟೇಕನ್ ಕೇರ್. ಸೊ ಇಟ್ ವಾಸ್ ಸೋಲ್ಡ್ ಫಾರ್ ಆಲ್ಮೋಸ್ಟ್ ಲೈಕ್ $4.38 million ಅಥವಾ 40 ಕೋಟಿ. ಸೊ ಫಾರ್ 40 crores ಇದು ಸೇಲ್ ಆಗುತ್ತೆ. ಸೊ ಒಂಗೋಲ್, ಲುಕ್ ಅಟ್ ದ ಲೆಗ್ಸ್ ಹೇಗಿದೆ ನೋಡಿ. ಸೊ ಈ ಬ್ರೀಡ್ಗೋಸ್ಕರನೇ, ಬಿಕಾಸ್ ಆಫ್ ದಿಸ್ ಹ್ಯೂಜ್ ಆ್ಯನಿಮಲ್, ಇದಕ್ಕೋಸ್ಕರನೇ ಇದು ಹೈಯೆಸ್ಟ್ ಕಾಸ್ಟ್ಗೆ ಹೋಗಿರೋದು. ನೆಕ್ಸ್ಟ್ ಒನ್, ಎ ಐ ಕೋಶ್. ಸೆಕೆಂಡ್ ಟಾಪಿಕ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಕೋಶ್, ಎ ಐ ಕೋಶ್. ಏನಿದು ಎ ಐ ಕೋಶ್? ಸೆಂಟ್ರಲ್ ಗವರ್ಮೆಂಟ್ took a significant step under India AI mission by launching AI Kosh along with an AI compute portal. So AI Kosh ಮತ್ತು AI compute portal. ಸೊ ಇವೆರಡು ಯಾವುದ್ರ ಕೆಳಗಡೆ ಬರುತ್ತೆ? ಇಂಡಿಯಾ AI ಕೆಳಗಡೆ ಬರುತ್ತೆ. AI Kosh is a secured platform designed to provide comprehensive repositories of data sets, models and use cases to facilitate AI research and innovation in India. ಸೊ ಇಂಡಿಯಾದಲ್ಲಿ AI ರಿಸರ್ಚ್ ಆ್ಯಂಡ್ ಇನೋವೇಷನ್ನ ಡೇಟಾ ಅಥವಾ ಅದ್ರ ಮಾಡೆಲ್ಸು, ಅದ್ರದ್ದು ಕೇಸಸ್ಸು, ಎವ್ರಿಥಿಂಗ್ ಅದನ್ನು ಒಂದೇ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ಮಾಡಬೇಕು ಅಂತ ಹೇಳಿಬಿಟ್ಟು AI ಕೋಶ್ aims to provide accessible AI resources for researchers, startups and entrepreneurs. ಸೊ ಈಗ ನಾವು ಈ ಡೇಟಾ ಎಲ್ಲ ಒಂದೇ ಕಡೆ ಅವೈಲೇಬಲ್ ಮಾಡಿದ್ರೆ ಯಾರಿಗೂ ಉಪಯೋಗ ಆಗುತ್ತೆ? ಒಂದು, ರಿಸರ್ಚರ್ಸ್ಗೆ. ಎರಡು, ಸ್ಟಾರ್ಟಪ್ಸ್ ಯಾರು ಮಾಡ್ತಿದ್ದಾರೆ ಅವ್ರಿಗೆ. ಮೂರನೇದು, ಎಂಟರ್ಪ್ರೈಸಸ್ಗೆ ಯೂಸ್ ಆಗುತ್ತೆ ಅಂತ. ಸೊ ಇಟ್ ಆಫರ್ಸ್ ಆನ್ AI ಸ್ಯಾಂಡ್ಬಾಕ್ಸ್ ವಿತ್ ಎ ಇಂಟಿಗ್ರೇಟೆಡ್ ಡೆವಲಪ್ಮೆಂಟ್ ಎನ್ವೈರ್ಮೆಂಟ್ ಅಲೋಯಿಂಗ್ ಯೂಸರ್ಸ್ ಟು ಎಕ್ಸ್ಪೆರಿಮೆಂಟ್, ಡೆವಲಪ್, ರಿಫೈನ್ AI ಸೊಲ್ಯೂಷನ್. ಸ್ಯಾಂಡ್ಬಾಕ್ಸ್ ಅಂದರೆ ಏನು? ನಾರ್ಮಲಿ ನೀವು ದಿಸ್ ಇಸ್ ದ ಮೀನಿಂಗ್ ಆಫ್ ಸ್ಯಾಂಡ್ಬಾಕ್ಸ್ ಆ್ಯಕ್ಚುಲಿ. ಸ್ಕೂಲಲ್ಲೆಲ್ಲ ನಾವು ಉಯ್ಯಾಲೆ ಆಡ್ತೀವಲ್ವ, ಸ್ವಿಂಗು. ಆ ಸ್ವಿಂಗು ಸಪ್ರೇಟ್ ಜಾಗದಲ್ಲಿರುತ್ತೆ. ಯಾಕೆಂದರೆ ಸ್ವಿಂಗ್ ಇರೋ ಜಾಗದಲ್ಲಿ ನಾವು ಜಾಸ್ತಿ ಸ್ಯಾಂಡ್ ಹಾಕಿರ್ತೀವಿ. ಈ ಸ್ವಿಂಗ್ ಅಲ್ಲಿ ಜಾಸ್ತಿ ಇರುತ್ತೆ, ಸೊ ಆ ಸ್ವಿಂಗಲ್ಲಿ ಸ್ಯಾಂಡ್ ಹಾಕಿರ್ತೀವಿ. ಒಂದು ಬಾಕ್ಸಲ್ಲಿ ಮಾಡಿರ್ತಾರೆ, ಇದನ್ನು ಸ್ಯಾಂಡ್ ಬಾಕ್ಸ್ ಅಂತೀವಿ. ಸೊ ಏನಿದ್ರ ಅರ್ಥ? ಸ್ವಿಂಗಲ್ಲಿ ಸ್ವಿಂಗ್ ಮಾಡೋರು ಇರ್ತಾರಲ್ವ, ಅವ್ರು ಬಿದ್ದರೂ ಹಾರ್ಡ್ ಸರ್ಫೇಸಲ್ಲಿ ಬೀಳಲ್ಲ, ಸಾಫ್ಟ್ ಸರ್ಫೇಸಲ್ಲಿ ಬಿಡ್ತಾರೆ, ಏಟ್ ಆಗಬಾರ್ದು ಅಂತ. ಸೊ ನೆಕ್ಸ್ಟ್ ಟೈಮ್ ನೀವು ಎಲ್ಲಾದರೂ ಸ್ಯಾಂಡ್ ಬಾಕ್ಸ್ ಅಂತ ಕಾಂಪೊನೆಂಟ್ ಕೇಳಿದ್ರೆ ಅದೇನದು? ಸೊ ಏನಾದರೂ ಫೇಲ್ಯೂರ್ ಆದಾಗ ಅಥವಾ ಏನಾದರೂ ಮಿಸ್ಟೇಕ್ಸ್ ಆದಾಗ ಬೀಳ್ತಾರೆ ಅಲ್ವಾ, ಬಿದ್ದಾಗ ಕುಷನಿಂಗ್ ಎಫೆಕ್ಟ್ ಕೊಡೋದು ಸ್ಯಾಂಡ್ ಬಾಕ್ಸ್. ಲಾಜಿಕ್ ಸಿಗ್ತಾ? ಅರ್ಥ ಆಯ್ತಾ? ಸೊ ಇಟ್ ಕೆನ್ ಬಿ ಎ ಸ್ಯಾಂಡ್ ಬಾಕ್ಸು, ಬೇರೆ ಎಲ್ಲೇ ಸ್ಯಾಂಡ್ ಬಾಕ್ಸ್ ಕೇಳಿದ್ರು ದ ಮೀನಿಂಗ್ ಈಸ್ ದಿಸ್. ಓಕೆನಾ? ಸೊ ಟು ಎಕ್ಸ್ಪೆರಿಮೆಂಟ್, develop and refine AI solutions. Features, ಇದ್ರದ್ದು ಕೀ ಫೀಚರ್ಸು. ಡೇಟಾ ಸೆಟ್ ರೆಪಾಸಿಟರೀಸ್ ಇರುತ್ತೆ. ಇಟ್ ಹೋಸ್ಟ್ ಓವರ್ 300 ಡೇಟಾ ಸೆಟ್ ಸ್ಪ್ಯಾನಿಂಗ್ ಮಲ್ಟಿಪಲ್ ಡೊಮೈನ್, ಎನ್ಶೂರಿಂಗ್ ಅ ಡೈವರ್ಸ್ ರೇಂಜ್ ಆಫ್ ಹೈ ಕ್ವಾಲಿಟಿ ಡೇಟಾ ಫಾರ್ AI ಡೆವಲಪರ್ಸ್ಗೆ. AI ಡೆವಲಪರ್ಸ್ಗೆ ಬೇಕಾಗಿರೋವಂಥ ಒಳ್ಳೆ ಕ್ವಾಲಿಟಿ ಡೇಟಾ ಇವ್ರಿಗೆ ಸಿಗುತ್ತೆ. ಮಾಡೆಲ್ ರೆಪಾಸಿಟರೀಸ್, ಸೊ ಆಲ್ಮೋಸ್ಟ್ ಲೈಕ್ 80 AI ಮಾಡೆಲ್ಸ್ ಇರುತ್ತೆ. ಈಗ ಎಕ್ಸಾಂಪಲ್ಲು UPSC ಪ್ರಿಪ್ರೇಷನಲ್ಲೇ ನೋಡೋಣ. ನೀವು UPSC ಪ್ರಿಪೇರ್ ಆಗ್ತಾ ಇದ್ದೀರಾ, PYQs ಎಲ್ಲ ಡೇಟಾ ಒಂದು ಕಡೆ ಇರುತ್ತೆ, ದಟ್ ಈಸ್ ಕಾಲ್ಡ್ ಡೇಟಾ ರೆಪಾಸಿಟರೀಸು. ಮತ್ತು ಮಾಕ್ ಟೆಸ್ಟಿಗೆ ಇರುತ್ತೆ ಅಲ್ವಾ, PYQs ಅಲ್ಲದೆ UPSC ಮಾಕ್ ಟೆಸ್ಟ್ ಇರುತ್ತಲ್ವ ಫಿಲಿಮ್ಸು, ಅದು ಮಾಡೆಲ್ ರೆಪಾಸಿಟರೀಸ್ ಥರ ಬರುತ್ತೆ. ಸೊ ಯೂಸ್ ಕೇಸಸ್ ಇನ್ಕ್ಲೂಡಿಂಗ್ ಕಲೆಕ್ಷನ್ ಆಫ್ ರಿಯಲ್ ವರ್ಲ್ಡ್ AI ಇಂಪ್ಲಿಮೆಂಟೇಷನ್, ಶೋಕೇಸಿಂಗ್ ಸಕ್ಸಸ್ಫುಲ್ AI ಡ್ರಿವನ್ ಸೊಲ್ಯೂಷನ್ಸ್ ಇನ್ ವೇರಿಯಸ್ ಸೆಕ್ಟರ್ಸು. ಸೊ ಬೇರೆ ಬೇರೆ ಸೆಕ್ಟರ್ಸಲ್ಲಿ ನಮಗೆ ಇಂಪಾರ್ಟೆಂಟ್ ಕಾಂಪೊನೆಂಟ್ಸು, AIಗೆ ಬೇಕಾಗಿರೋಂಥ ಕಾಂಪೊನೆಂಟ್ಸ್ನೆಲ್ಲ ಕನೆಕ್ಟ್ ಮಾಡ್ತೀವಿ. ಸೊ ಅದನ್ನು ಬೇರೆ ಬೇರೆ ಕೇಸಸ್ನ ಯೂಸ್ ಮಾಡ್ಕೊಂಡು ಮಾಡೋದು. ಡೇಟಾ ಎನ್ಕ್ರಿಪ್ಷನ್ನು, ಇಟ್ ಎನ್ಶ್ಯೂರ್ಸ್ ದಟ್ ಡೇಟಾ ಈಸ್ ಎನ್ಕ್ರಿಪ್ಟೆಡ್ ಬೋತ್ ಅಟ್ ರೆಸ್ಟ್ ಆ್ಯಂಡ್ ಇನ್ ಮೋಷನ್, ಪ್ರೊವೈಡಿಂಗ್ ಸೆಕ್ಯೂರ್ ಎನ್ವೈರ್ಮೆಂಟ್ ಫಾರ್ AI ಸರ್ಚು. ಸೊ ನಮ್ಮದು ಡೇಟಾ ಏನಿದೆ ಅದನ್ನು ಸೆಕ್ಯೂರ್ಡಾಗಿ ಮಾಡಬೇಕು ಅಂತ. ಸೊ ಕ್ಲೀನಾಗಿ ನೀಟಾಗಿ ಡೇಟಾ ಸರ್ಚ್ ಮಾಡಬೇಕು.
ಪ್ರಾಬ್ಲಮ್ಸ್ ಆಗ್ದಂಗೆ ಯುಟಿಲೈಸ್ ಮಾಡ್ಕೋಬೇಕು ಅಂತ. ಸೆಕ್ಯೂರ್ ಎ ಪಿ ಐಸ್, a platform features to secure API to facilitate authenticated and controlled access to data and the models. ಸೊ ನಮ್ಗೆ ಬೇಕಾಗಿರೋವಂಥ ಡೇಟಾಸ್ ಆ್ಯಂಡ್ ಮಾಡೆಲ್ಸ್ನ ಸೆಕ್ಯೂರ್ ಮಾಡ್ಕೊಳ್ಳೋದಕ್ಕೆ ಅದರ ಬೇರೆಯವ್ರು ಯಾರೂ ಅದನ್ನು ಮಿಸ್ಯುಟಿಲೈಸ್ ಮಾಡ್ಕೊಳ್ದಂಗೆ ಮಾಡೋದು. ಎ ಪಿ ಐಸ್ ಅಂದರೆ ಏನು? ಅಪ್ಲಿಕೇಶನ್ ಪ್ರೋಗ್ರಾಮಿಂಗ್ ಇಂಟರ್ಫೇಸ್ನ ಎ ಪಿ ಐಸ್ ಅಂತೀವಿ. ಸೆಕ್ಯೂರ್ ಎ ಪಿ ಐಸು ಫೈರ್ವಾಲ್ ಪ್ರೊಟೆಕ್ಷನ್ನು. ಸೊ ನಿಮ್ಮ ಒಂದು ಡೇಟಾ ಪ್ರೊಟೆಕ್ಟ್ ಮಾಡೋದಕ್ಕೆ ಫೈರ್ವಾಲ್ ಹಾಕೋದು. ಇದೆಲ್ಲ ಕಾನ್ಸೆಪ್ಟ್ಸ್ ಆಫ್ ದಿಸ್ ಎ ಐ ಕೋಶ್ ಇನ್ ಒನ್ ಪ್ಲ್ಯಾಟ್ಫಾರ್ಮಲ್ಲೇ ನಮಗೆಲ್ಲ ಸಿಗತ್ತೆ. ನೆಕ್ಸ್ಟು ಸೆಪ್ಸಿಸ್, ನಿಯೋನೇಟಲ್ ಸೆಪ್ಸಿಸ್. ಸೊ ನಿಯೋನೇಟಲ್ ಸೆಪ್ಸಿಸ್ ಅಂದರೆ, ನಿಯೋನೇಟಲ್ಸ್ ಅಂದರೆ ನಾರ್ಮಲಿ ನಮಗೆ 2 ಟೈಪ್ಸ್ ಆಫ್ ನಿಯೋನೇಟಲ್ ಸೆಪ್ಸಿಸ್ ಬರುತ್ತೆ. 1 to 3 ಡೇಸ್ಗೆ, ಅರ್ಧ 1 ವೀಕಿಂದ 30 ಡೇಸ್ಗೆ. ಸೊ ಇದನ್ನು 1 to 3 ಡೇಸ್ನ ಅರ್ಲಿ ಆನ್ಸೆಟ್ ಆಫ್ ಸೆಪ್ಸಿಸ್ ಅಂತೀವಿ. ಸೆಕೆಂಡ್ ಒನ್ನು ಲೇಟ್ ಆನ್ಸೆಟ್ ಆಫ್ ಸೆಪ್ಸಿಸ್ ಅಂತೀವಿ. ಸೊ ಏನಿದು? ಬ್ಯಾಕ್ಟೀರಿಯಾ ಇನ್ ಮೆನೆಂಜೈಟಿಸ್ಸು ಅಥವಾ ಬ್ಯಾಕ್ಟೀರಿಯಾ ಇನ್ ಬ್ಲಡ್ಡಲ್ಲಿ ಮೆನೆಂಜೈಟಿಸಲ್ಲಿ ಬ್ಯಾಕ್ಟೀರಿಯಾ ಇತ್ತು, ಆವಾಗ ಅದು ಸೆಪ್ಸಿಸ್ ಆಗುತ್ತೆ. ಇದು ಚಿಕ್ಕ ಮಕ್ಕಳಲ್ಲಿ ಬರುತ್ತೆ, ನಿಯೋನೇಟಲ್ ಸೆಪ್ಸಿಸ್ ಅನ್ನೋದು ಚಿಕ್ಕ ಮಕ್ಕಳಲ್ಲಿ. ಸೊ 0 to 3 years ವಿ ಕಾಲ್ ಇಟ್ early onset sepsis, 1 week to 30 days late onset sepsis. So neonatal sepsis is a bloodstream infection that affects infants younger than 28 days. Neonatal sepsis has commonly caused bacteria such as Escherichia coli ಅಥವಾ E. coli bacteria ಅಂತೀವಿ, Listeria, certain Streptococcus strains, and group B Streptococcus being a main cause for neonatal sepsis. So ಇದು infants with neonatal sepsis exhibit symptoms like temperature instability, ಫೀವರು ಜಾಸ್ತಿ ಆಗೋದು ಕಮ್ಮಿ ಆಗೋದು, ಬ್ರೀತಿಂಗ್ ಡಿಫಿಕಲ್ಟೀಸು ಉಸಿರಾಡೋದಕ್ಕೆ ಕಮ್ಮಿ ಆಗೋದು, ಡಯೇರಿಯಾ ಮತ್ತು ಬವೆಲ್ ಮೂಮೆಂಟ್ ಕಮ್ಮಿ ಆಗೋದು, ಬ್ಲಡ್ ಶುಗರ್ ಲೆವೆಲ್ಸು ಬೀಳೋದು, ಮತ್ತು ಅದ್ರ ಜೊತೆಗೆ ಮಗು ಆ್ಯಕ್ಟಿವ್ ಆಗಿರಲ್ಲ, ಡಲ್ ಆಗಿರುತ್ತೆ, ಮತ್ತು ಸೀಸರ್ಸ್ ಬರೋದು, ಅಬ್ನಾರ್ಮಲ್ ಹಾರ್ಟ್ ರೇಟ್ ಇರೋದು, ಮತ್ತು ಹೊಟ್ಟೆ ಸ್ವೆಲ್ಲಿಂಗ್ ಆಗೋದು, ವಾಮಿಟಿಂಗು, ಜಾಂಡೀಸು, ಇವೆಲ್ಲ ಮಗು ಕಾಣಿಸುತ್ತೆ ನಿಯೋನಾಟಲ್ ಸೆಪ್ಸಿಸಲ್ಲಿ. ಸೊ ಇದು ಜಾಸ್ತಿ ಲೋ ಇನ್ಕಮ್ಮು, ಮಿಡಲ್ ಇನ್ಕಮ್ ಕಂಟ್ರೀಸಲ್ಲಿ ತುಂಬ ಇದೆ. ಸೊ ದಿಸ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಥಿಂಗ್. ಇದು ಏನಕ್ಕೆ ನ್ಯೂಸಲ್ಲಿದೆ ಅಂದರೆ, ವಿ ಕನ್ಸಿಡರ್ ದಿಸ್ ನಿಯೋನಾಟಲ್ ಸೆಪ್ಸಿಸ್ ಈಸ್ ಡೇಂಜರಸ್, ಫೇಟಲ್ ಆಗ್ತದೆ. ತುಂಬ ಜನ ಮಕ್ಕಳು ಇದರಿಂದ ಸಾಯ್ತಿದ್ದಾರೆ. ಅದಕ್ಕೆ ನಿಯೋನಾಟಲ್ ಸೆಪ್ಸಿಸ್ ಈಸ್ ವೆರಿ ಡೇಂಜರಸ್ ಡಿಸೀಸ್ ಅಂತ ಹೇಳ್ತಿರೋದು. ಓಕೆನಾ? ನಿಯೋನಾಟಲ್ ಸೆಪ್ಸಿಸ್. ಸೊ ಇದು ಕರೆಂಟ್ ಅಫೇರ್ಸಲ್ಲಿದೆ. ಇದು ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಕೆಳಗಡೆ ಬರುತ್ತೆ ಇದ್ರ ಕ್ಲಾಸಿಫಿಕೇಷನಲ್ಲಿ. ಯಾಕೆ ಅಂದರೆ ಇದು ಲ್ಯಾನ್ಸೆಟ್ ಎಲ್ಲರಿಗೂ ಗೊತ್ತಿದೆ ಅಲ್ವಾ? ಲ್ಯಾನ್ಸೆಟ್ ಈಸ್ ಅ ಗ್ಲೋಬಲ್ ಹೆಲ್ತ್ ಜರ್ನಲ್ಲು. ಸೊ ಈ ಲ್ಯಾನ್ಸೆಟ್ ಗ್ಲೋಬಲ್ ಹೆಲ್ತ್ ಜರ್ನಲಲ್ಲಿ ಇದ್ರ ಬಗ್ಗೆ ಹೇಳಿದ್ದಾರೆ, ಇದು ಫೇಟಲ್ ಆಗ್ತದೆ. ಪ್ಲಸ್ ನ್ಯೂಬೋರ್ನ್ಸು, ನಿಯೋನಾಟಲ್ ಮೋರ್ಟಾಲಿಟಿ ರೇಟು, ನಿಯೋನಾಟಲ್ ಮೋರ್ಟಾಲಿಟಿ ರೇಟಲ್ಲಿ 1/3 ರೀಸನ್ ಬಂದುಬಿಟ್ಟು ನಿಯೋನಾಟಲ್ ಸೆಪ್ಸಿಸು. ಸೊ ನಿಯೋನಾಟಲ್ ಮೋರ್ಟಾಲಿಟಿ ರೇಟಲ್ಲಿ 1/3 ಬಂದುಬಿಟ್ಟು ನಿಯೋನಾಟಲ್ ಸೆಪ್ಸಿಸಿಂದ ಸಾಯ್ತಿದ್ದಾರೆ ಮಕ್ಕಳು. ಸೊ ಇಟ್ ಈಸ್ ಡೇಂಜರಸ್ ಅಂತ ಹೇಳ್ತಿದ್ದಾರೆ. ಅರ್ಲಿ ಆನ್ಸೆಟ್ಟು 3 days ಒಳಗಡೆ, ಮತ್ತು ಲೇಟ್ ಆನ್ಸೆಟ್ಟು 1 weekಯಿಂದ 30 days ಒಳಗಡೆ ಬರುತ್ತೆ. ಓಕೆ ಅಲ್ವಾ? ಇದರಲ್ಲಿ ಮೆಟರ್ನಲ್ ಸೆಪ್ಸಿಸ್ ಅಂತಿದೆ. ಏನಿದು ಮೆಟರ್ನಲ್ ಸೆಪ್ಸಿಸ್ ಅಂದರೆ ತಾಯಿಗೆ. ಸೊ ಮೆಟರ್ನಲ್ ಸೆಪ್ಸಿಸು ಸಿ ಸೆಕ್ಷನ್ ಮಾಡ್ತಾರಲ್ವಾ, ಆವಾಗ ಆ ಸಿ ಸೆಕ್ಷನ್ ಮಾಡಬೇಕಾದ್ರೆ ಟೇರು ಮತ್ತು ಊಂಡ್ ಏನಿರುತ್ತೆ
ಅದು ಇನ್ಫೆಕ್ಷನ್ ಆಗೋಗತ್ತೆ. ಸೊ ಅದು ಕಟ್ ಮಾಡಿದಾಗ ಇನ್ಫೆಕ್ಷನ್ ಇರಲ್ಲ, ಬರ್ತಾ ಬರ್ತಾ ಅದು ಇನ್ಫೆಕ್ಷನ್ ಆಗಿ ಸೊ ಇಟ್ ವಿಲ್ ಕ್ರಿಯೇಟ್ ಮೆಟರ್ನಲ್ ಸೆಪ್ಸೀಸ್ ಕೂಡ ಆಗುತ್ತೆ. ಸೊ ಅದಕ್ಕೆ ಹೈಜೀನ್ ತುಂಬ ಚೆನ್ನಾಗಿ ಮೇಂಟೈನ್ ಮಾಡೋದು, ಅದಕ್ಕೆ ಹೇಳೋದು. ಸೊ ವೆನ್ ಎವರ್ ದೇ ಆರ್ ಡೂಯಿಂಗ್ ಸಿ ಸೆಕ್ಷನ್ ಇಟ್ ಶುಡ್ ಬಿ ಡನ್ ಅಂಡರ್ ದ ಇನ್ಸ್ಟಿಟ್ಯೂಷನಲ್ ಡೆಲಿವರೀಸಲ್ಲಿ ಮಾತ್ರನೇ, ಕ್ಲೀನಾಗಿ ಇರೋವಂಥ ಜಾಗದಲ್ಲಿ, ಸೊ ದ್ಯಾಟ್ ಬ್ಯಾಕ್ಟೀರಿಯಾಸ್ನೆಲ್ಲ ನಾವು ಡಿಸ್ಟ್ರಾಯ್ ಮಾಡ್ಬೋದು ಅಂತ. ನೆಕ್ಸ್ಟ್ ಟಾಪಿಕ್, ಪಂಚ್. Polarimeter to unify the corona and heliosphere. Polarimeter to unify corona and heliosphere. ಸೊ ಪಂಚ್ ಅನ್ನೋದು ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಕಾಂಪೊನೆಂಟೇ, ಹೇಳ್ತೀನಿ ಯಾಕೆ ಅಂತ. ಇದ್ರದ್ದು ಹೆಸರು ಪೊಲರಿಮೀಟರ್ ಟು ಯೂನಿಫೈ ಕೊರೋನಾ ಆ್ಯಂಡ್ ಹೀಲಿಯೋಸ್ಪಿಯರ್. ಸೊ ಇದು ಸೋಲಾರ್ ಅಬ್ಸರ್ವೇಷನ್ ಮಿಷನ್ನು. ಇಟ್ ಈಸ್ ಅನ್ ಅಡ್ವಾನ್ಸ್ solar observation project designed to study sun's outer atmosphere, track its origin to solar winds, and analyze coronal mass ejections, CMEs, coronal mass ejections na artha madkolodakke. It is the first solar mission designed specially to use polarization of light to measure sun's corona and solar wind in 3D. ಸೋಲಾರ್ ವಿಂಡ್ನ 3Dಯಲ್ಲಿ ತಿಳ್ಕೋಬೇಕು ಅಂತ ಹೇಳಿಬಿಟ್ಟು ಈ ಪಂಚ್ ಮಿಷನ್ನ ಮಾಡಿರೋದು. ಸೊ ಇದರಲ್ಲಿ ನಾವು CMEs ಮತ್ತು ಸೋಲಾರ್ ವಿಂಡ್ಸ್ನ ಅನಲೈಸ್ ಮಾಡ್ತೀವಿ. CME ಮತ್ತು ಸೋಲಾರ್ ಮಿಷನ್ನ ಅನಲೈಸ್ ಮಾಡ್ತೀವಿ. ಕ್ಲಿಯರಾ? ಸೊ ಟು ಸ್ಟಡಿ ದ ಕೊರೋನಾ ಆ್ಯಂಡ್ ಇಟ್ಸ್ ಟ್ರಾನ್ಸಿಷನ್ ಇನ್ ಟು ಸೋಲಾರ್ ವಿಂಡ್. ಕೊರೋನಾಯಿಂದ ಸೋಲಾರ್ ವಿಂಡ್ಸು ಹೇಗೆ ಟ್ರಾನ್ಸಿಟ್ ಆಗತ್ತೇನೋ ಇದರಲ್ಲಿ ನಾವು ತಿಳ್ಕೊಬೋದು. ಇದ್ರದ್ದು ಲೈಫ್ ಸ್ಪ್ಯಾನು 2 ಇಯರ್ಸು. ಇದ್ರದ್ದು ಲೈಫ್ ಸ್ಪ್ಯಾನು 2 ಇಯರ್ಸು ನಾವು ಬಿಡ್ತೀವಿ. ನಾವಂದರೆ ಇಟ್ ಈಸ್ ನಾಸಾ ಹ್ಯಾಸ್ ಗಿವನ್ ಬೈ ದಿಸ್, ನಾಸಾ ಮಾಡಿರೋದು. ಓಕೆನಾ? ಸೊ 2 ಇಯರ್ಸ್ ಲೈಫ್ ಸ್ಪ್ಯಾನಲ್ಲಿ. ಸೊ ಸ್ಪೇಸ್ ಎಕ್ಸಲ್ಲಿ ಇದನ್ನು ಲಾಂಚ್ ಮಾಡ್ತಾರೆ. ಕ್ಲಿಯರಾ? ಸೊ ಏನು ಅಬ್ಸರ್ವ್ ಮಾಡುತ್ತೆ? ಮಿಷನ್ ಡಿಸೈನ್ ಆ್ಯಂಡ್ ಇನ್ಸ್ಟ್ರೂಮೆಂಟ್. ಪಂಚ್ consists of 4 identical suitcase-sized satellites. Each weighs approximately 64 kgs. Mission deploys 3 wide field images, 1 narrow field images to capture high resolution image in the sun's corona. ಇಂದ ಒಳ್ಳೆ ತುಂಬ ಚೆನ್ನಾಗಿರೋ ಏನದು ಹೈ ರೆಸಲ್ಯೂಷನ್ನ ತಗೊಳ್ಳೋಕ್ಕೆ ಅಂತಲೇ ಇರೋದು. ಈಚ್ ಕ್ಯಾಮ್ರಾ ವಿಲ್ ಟೇಕ್ ಪೋಲರೈಸ್ಡ್ ಇಮೇಜ್ ಎವ್ರಿ 4 minutes. ಪ್ರತಿ 4 minutesಗೂ ಒಂದೊಂದು ಕ್ಯಾಮ್ರಾ ಪೋಲರೈಸ್ಡು. ಸೊ ಎವ್ರಿ ಮಿನಿಟ್ ಒಂದೊಂದು ಕ್ಯಾಮ್ರಾನ ತೊಗೊತಿದ್ರೆ ಎವ್ರಿ ಮಿನಿಟ್ಗೆ ನಮಗೆ ಇಮೇಜಸ್ ಸಿಗ್ತಿರುತ್ತೆ. ಅನ್ಪೋಲರೈಸ್ಡ್ ಇಮೇಜ್ ಎವ್ರಿ 8 minutes, allowing scientists to create a digital 3D representation of solar wind and corona. 4 satellites will function as a single virtual instruments, providing continuous large-scale image to sun's outer sphere. So continuous ಆಗಿ sun's outer sphere-ನ ಇದು ಅಬ್ಸರ್ವ್ ಮಾಡ್ತಾನೆ ಇರುತ್ತೆ. ಎಲ್ಲ 4 ಸರಿ ಒಂದು ಥರ ಮುಂದೆ ಬರ್ತಿರುತ್ತೆ. Significance of Punch mission. Mission will provide critical data for understanding solar activities and its effects on space weather, space benefiting both Earth and future space exploration missions. So real-time high-resolution observation. Punch will enhance scientists' ability to predict, mitigate efforts to solar storms. ಅಂದರೆ ನಾಳೆ ನಮ್ಮದು ಅರ್ಥದ್ದು ಎನ್ವೈರ್ಮೆಂಟ್ಗೆ ಮತ್ತು ಸೋಲಾರ್ ಸ್ಟ್ರಾಮ್ಸ್ಗೆ, ಸೋಲಾರ್ ವಿಂಡ್ಸ್ಗೆ, CMEಸ್ಗೆ ಹೇಗೆ ಚೇಂಜಸ್ಸು ಹೇಗೆ ಎಫೆಕ್ಟ್ ಆಗುತ್ತೆ ಅನ್ನೋದನ್ನೆಲ್ಲ ತಿಳ್ಕೊಬೋದು. Unlike several solar missions that focus on specific region, Punch will provide continuous large-scale view of corona and heliosphere. ಸೊ ಕರೋನಾದು ಹೀಲಿಯೋಸ್ಪಿಯರ್ದು ಲಾರ್ಜ್ ಸ್ಕೇಲ್ ಇಮೇಜಸ್ಸು ನಮಗೆ ಪಂಚಿಂದ ಸಿಗತ್ತೆ. ಕ್ಲಿಯರಾ? ಕ್ಲಿಯರ್. ಇದು ಪಂಚ್ ಮಿಷನ್ ಬಗ್ಗೆ ಹೇಳ್ತಿದ್ರು. ನೆಕ್ಸ್ಟ್ ಒನ್, ಮೇಜರ್ ಮಿನರಲ್ಸು.
ನಮಗೆ ಮಿನರಲ್ಸಲ್ಲಿ ಮೇಜರ್ ಮಿನರಲ್ಸು ಮೈನರ್ ಮಿನರಲ್ಸ್ ಅಂತದೆ. ಇದು ಏನಕ್ಕೆ ನ್ಯೂಸಲ್ಲಿದೆ ಅಂದರೆ ರೀಸೆಂಟಾಗಿ ಕೆಲವು ಮೈನರ್ ಮಿನರಲ್ಸ್ನ ಗೌರ್ಮೆಂಟ್ ಆಫ್ ಇಂಡಿಯಾ ಮೇಜರ್ ಮಿನರಲ್ಸ್ ಅಂತ ಡಿಕ್ಲೇರ್ ಮಾಡುತ್ತೆ. ಸೊ ಅದಕ್ಕೆ ಈ ಮೆಕ್ಯಾನಿಸಮ್ ಹೇಗೆ, ಹೂ ಕ್ಯಾನ್ ಡಿಕ್ಲೇರ್ ಆ್ಯಂಡ್ ಹೌ ಕ್ಯಾನ್ ವಿ ಡಿಕ್ಲೇರ್ ಅನ್ನೋದು ನಾವು ತಿಳ್ಕೊಬೇಕಾಗತ್ತೆ. ಸೊ ಅದಕ್ಕೆ ಇದು ನ್ಯೂಸಲ್ಲಿರೋದು. ಸೊ ಮೇಜರ್ ಮಿನರಲ್ಸ್ ಇನ್ ಇಂಡಿಯಾ ಆರ್ ಕ್ಲಾಸಿಫೈಡ್ ಇಂಟು 2 categories, major minerals and minor minerals. So classification is based on their economic significance, industrial application, and regulatory framework governing their extraction. ಸೊ ಏನು ಒಂದು ಅದರದ್ದು ಎಕನಾಮಿಕ್ ಸಿಗ್ನಿಫಿಕೆನ್ಸ್ ಅಂದರೆ ಎಕನಾಮಿಗೆ ಎಷ್ಟು ಇಂಪಾರ್ಟೆಂಟ್ ಆಗ್ತದೆ, ಇಂಡಸ್ಟ್ರೀಸ್ಗೆ ಎಷ್ಟು ಇಂಪಾರ್ಟೆಂಟ್ ಆಗ್ತದೆ, ಇಂಡಸ್ಟ್ರಿಯಲ್ಲಿ ಎಲ್ಲೆಲ್ಲಿ ಮಿನರಲ್ಸ್ ಬೇಕಾಗ್ತದೆ, ಮತ್ತು ಅದನ್ನು ಯಾರು ರೆಗ್ಯುಲೇಟ್ ಮಾಡ್ತಿದ್ದಾರೆ, ಹೌ ವೆಲ್ ಇಟ್ ಈಸ್ ರೆಗ್ಯುಲೇಟೆಡ್, ವಿಲ್ ಕಮ್ ಟು ನೋ. ಮೇಜರ್ ಮಿನರಲ್ಸು, ದೀಸ್ ಆರ್ ಹೈ ವ್ಯಾಲ್ಯೂ ಮಿನರಲ್ಸ್ ವಿತ್ ಸ್ಟ್ರಾಟಜಿಕ್, ಇಂಡಸ್ಟ್ರಿಯಲ್ ಆ್ಯಂಡ್ ಕಮರ್ಷಿಯಲ್ ಇಂಪಾರ್ಟೆನ್ಸ್. ಸೊ ಸ್ಟ್ರಾಟಜಿಕ್, ಇಂಡಸ್ಟ್ರಿಯಲ್, ಕಮರ್ಷಿಯಲ್ ಇಂಪಾರ್ಟೆನ್ಸ್ ಇರಬೇಕು. ರೆಗ್ಯುಲೇಷನ್ ಫಾಲ್ಸ್ ಅಂಡರ್ ದ purview of Ministry of Mines and is governed by Mines and Minerals Development Regulation Act 1955, MMDR ಅಂತ ನೆನ್ಪಿಟ್ಕೊಳ್ಳಿ, ಈಸಿ ಆಗುತ್ತೆ. MMDR ಆ್ಯಕ್ಟು, ಮಿನಿಸ್ಟ್ರಿ ಆಫ್ ಮೈನ್ಸು. ಸೊ ಮೇಜರ್ ಮಿನರಲ್ಸ್ನ ಯಾರು ಕ್ಲಾಸಿಫೈ ಮಾಡ್ತಾರೆ, ಮಿನಿಸ್ಟ್ರಿ ಆಫ್ ಮೈನ್ಸು. ಯಾರು ರೆಗ್ಯುಲೇಟ್ ಮಾಡ್ತಾರೆ, ಮಿನಿಸ್ಟ್ರಿ ಆಫ್ ಮೈನ್ಸು. ಸೊ ಮೇಜರ್ ಮಿನರಲ್ಸ್ ರಿಕ್ವೈರ್ಸ್ ಸ್ಪೆಸಿಫಿಕ್ ಎಕ್ಸ್ಪ್ಲೋರೇಷನ್ ಇರಬೇಕು, ಪ್ರಾಪರ್ ಲೈಸೆನ್ಸಿಂಗ್ ಇರಬೇಕು. ಅದು ರೆಗ್ಯುಲೇಷನ್ನು ಅಂಡರ್ ಇಂಡಿಯನ್ ಬ್ಯೂರೋ ಆಫ್ ಮೈನ್ಸ್. ಸೊ ಇವತ್ತಿನ ಹೋಮ್ವರ್ಕ್ ಕೆಳಗಡೆ ಇಂಡಿಯನ್ ಬ್ಯೂರೋ ಆಫ್ ಮೈನ್ಸ್ ಈಸ್ ಅನ್ ಹೋಮ್ವರ್ಕ್. ಇಂಡಿಯನ್ ಬ್ಯೂರೋ ಆಫ್ ಮೈನ್ಸ್ ಇಸ್ ದ ಹೋಮ್ವರ್ಕ್. ಇವತ್ತಿನ ಹೋಮ್ವರ್ಕ್ ಏನು, ಇಂಡಿಯನ್ ಬ್ಯೂರೋ ಆಫ್ ಮೈನ್ಸ್. ಮಿಸ್ ಮಾಡ್ಕೋಬೇಡಿ, ಇದ್ರ ಬಗ್ಗೆ ತಿಳ್ಕೊಳ್ಳಿ. ಬಿಕಾಸ್ ವಿ ಹ್ಯಾವ್ ಚೇಂಜ್ ಸರ್ಟನ್ ಮೈನರ್ ಮೈನ್ಸ್ ಇಂಟು ಮೇಜರ್ ಮೈನ್ಸು. ರೂಲ್ಸ್ ಫಾರ್ ಗವರ್ನಿಂಗ್ ಮೇಜರ್ ಮೈನ್ಸ್, ರೆಗ್ಯುಲೇಟರ್ ಕಂಪೈಲೆನ್ಸು, ಲೀಸಸ್ ಫಾರ್ ದೇರ್ ಮಿನರಲ್ಸ್ ವಿಲ್ ನೌ ಬಿ ಗವರ್ನ್ಡ್ ಆಸ್ ಎ ಮೇಜರ್ ಮಿನರಲ್ಸ್, ರಿಕ್ವೈರ್ಡ್ ಅಡೆಸಿವ್ ಫಾರ್ ಮೈನಿಂಗ್ ರೂಲ್ಸ್ ಅಂಡರ್ MMDR ಆ್ಯಕ್ಟ್. ಕೆಲವು ರೂಲ್ಸ್ ಇರುತ್ತೆ, ಆ ರೂಲ್ಸ್ ಪ್ರಕಾರನೇ ಮೈನಿಂಗ್ ಮಾಡಬೇಕು. ಓಕೆನಾ, ಆ ರೂಲ್ಸ್ ಪ್ರಕಾರನೇ ಮೈನಿಂಗ್ ಮಾಡಬೇಕು. ಸೊ ಇಂಡಿಯನ್ ಬ್ಯೂರೋ ಆಫ್ ಮೈನಿಂಗ್ ಕೆಳಗಡೆ ಇದು ಬಂದೇ ಬರುತ್ತೆ ರೆಗ್ಯುಲೇಷನ್ನು. ಲೀಸ್ ಪೀರಿಯಡ್ ಎಕ್ಸ್ಟೆನ್ಷನ್, ಲೀಸ್ ಪೀರಿಯಡ್ ವಿಲ್ ಬಿ ಎಕ್ಸ್ಟೆಂಡೆಡ್ ಟು 50 years ಫ್ರಮ್ ದ ಡೇಟ್ ಆಫ್ ಗ್ರಾಂಟ್ ಟಿಲ್ ಕಂಪ್ಲೀಷನ್ ಆಫ್ ರಿನ್ಯೂವಲ್ ಪೀರಿಯಡ್ ವಿಚ್ ಎವರ್ ಈಸ್ ಲೇಟರ್. ಸೊ ಮೇಜರ್ ಮಿನರಲ್ಸ್ ಬಂದರೆ ನಿಮಗೆ 50 years ಫ್ರಮ್ ದ ಡೇಟ್ ಆಫ್ ಗ್ರಾಂಟಿಂಗ್ ಲೈಸೆನ್ಸ್ ಟಿಲ್ ದ ರಿನ್ಯೂವಲ್ ಟೈಮ್ವರೆಗೂ ನಿಮಗೆ ಟೈಮ್ ಇರುತ್ತೆ. ರೆವೆನ್ಯೂ ಆ್ಯಂಡ್ ಗವರ್ನೆನ್ಸು, revenue from these mines will continue to be collected by state governments. The transition aims to ensure better reporting, increased government oversight and higher revenue generation. ಸೊ ಇದರಿಂದ ನಮಗೆ ಟ್ಯಾಕ್ಸಸ್ ಏನು ಬರುತ್ತೆ ಮೈನಿಂಗಿಂದ, ಈ ಒಂದು ಮೆಟೀರಿಯಲ್ಸ್ ಮೈನಿಂಗಿಂದ, ಇದೆಲ್ಲ ಯಾರು ಕೆಳಗಡೆ ಹೋಗುತ್ತೆ, ಸ್ಟೇಟ್ ಗೌರ್ಮೆಂಟ್ ಕೆಳಗಡೆ ಹೋಗುತ್ತೆ. ಸೊ ಸ್ಟೇಟ್ ಗೌರ್ಮೆಂಟ್ ಇದನ್ನು ಸೂಪರ್ವೈಸ್ ಮಾಡಬೇಕಾಗತ್ತೆ. ಸ್ಟೇಟ್ ಗೌರ್ಮೆಂಟ್ ಇದ್ರ ಬೆನಿಫಿಟ್ಸ್ ತೊಗೋಬೋದು. ಇಲ್ಲಿದೆ ಡಿಫ್ರೆನ್ಸ್ ಬಿಟ್ವೀನ್ ಮೇಜರ್ ಆ್ಯಂಡ್ ಮೈನರ್ ಮಿನರಲ್ಸು. ಡೆಫಿನೇಷನು, ಮಿನರಲ್ಸ್ ಆರ್ ಹೈ ಎಕನಾಮಿಕ್ ಸ್ಟ್ರಾಟಜಿಕ್ ಆ್ಯಂಡ್ ಇಂಡಸ್ಟ್ರಿಯಲ್ ಸಿಗ್ನಿಫಿಕೆಂಟ್, ಲೋವರ್ ಎಕನಾಮಿಕ್ ವ್ಯಾಲ್ಯೂ ಆ್ಯಂಡ್ ಲೋವರ್ ಸಿಗ್ನಿಫಿಕೆನ್ಸು. ಸೊ ಇದು ರೆಗ್ಯುಲೇಟರಿ ಅಥಾರಿಟಿ IBM, ಇಂಡಿಯನ್ ಬ್ಯೂರೋ ಆಫ್ ಮೈನ್ಸು, ಇದು ಸ್ಟೇಟ್ ಗೌರ್ಮೆಂಟು. ಎಕ್ಸಾಂಪಲ್ದು ಐರನ್ ಓರು, ಕೋಲು, ಬಾಕ್ಸೈಟು, ಗೋಲ್ಡು, ಬ್ಯಾರೈಟು, ಫೆಲ್ಸ್ಪಾರು, ಮೈಕಾ, ಕ್ವಾಡ್ಸು. ಸ್ಯಾಂಡ್ ಅಂತೆ, ಗ್ರೇವಲ್ಸ್ ಅಂತೆ, ಮಾರ್ಬಲ್ ಅಂತೆ, ಲೈಮ್ಸ್ಟೋನ್ ಅಂತೆ, ಕ್ಲೇ, ಗ್ರನೈಟು. ಗವರ್ನಿಂಗ್ ಲಾ, MMDR ಆ್ಯಕ್ಟು 1957. MMDR ಆ್ಯಕ್ಟೇ, ಮತ್ತು ಸ್ಟೇಟ್ಸು ಬೇರೆ ಒಂದು ರೆಗ್ಯುಲೇಷನ್ ಹಾಕ್ಕೋಬೋದು. ಲೀಸ್ ಪೀರಿಯಡ್ ಅಪ್ ಟು 50 years ಅಂಡರ್ ಸೆಕ್ಷನ್ 8A ಆಫ್ MMDR ಆ್ಯಕ್ಟು. ಟಿಪಿಕಲಿ ಶಾರ್ಟರ್ ಲೀವ್ ಡ್ಯೂರೇಷನ್ ಡಿಸೈಡೆಡ್ ಬೈ ಸ್ಟೇಟ್ ಗೌರ್ಮೆಂಟು. ಇದಕ್ಕೆ ಲಾಂಗರ್ ಲೀವ್ಸ್ ಇರುತ್ತೆ, ಇದಕ್ಕೆ ಶಾರ್ಟರ್ ಲೀವ್ಸ್ ಇರುತ್ತೆ. ರೆವೆನ್ಯೂ ಕಲೆಕ್ಷನ್ನು, earnings go to state government but regulated by central government. Revenue goes directly to state government. Strategic important, critical for energy, defense, aerospace industries, mainly used for construction and local industries. ಸೊ ಈ ಥರ ಮೇಜರ್ ಆ್ಯಂಡ್ ಮಿನರಲ್ ಮೈನ್ಸ್ನ ನಾವು ಕ್ಲಾಸಿಫೈ ಮಾಡ್ಕೊತೀವಿ. ಸೊ
ಬೇಗ ಬೇಗ ಒಂದು ರಿವಿಷನ್ ಮಾಡೋಣ. ಸೊ ಅದಕ್ಕಿಂತ ಮುಂಚೆ ಫೌಂಡೇಶನ್ ಕೋರ್ಸ್ ಇದೆ, ಮಿಸ್ ಮಾಡ್ಕೋಬೇಡಿ ಫೌಂಡೇಶನ್ ಕೋರ್ಸು. ಸೊ ಎಲ್ಲ ಟಾಪ್ ಎಜುಕೇಟರ್ಸಿಂದ ಫೌಂಡೇಶನ್ ಕೋರ್ಸ್ ಸ್ಟಾರ್ಟ್ ಆಗ್ತಿದೆ. ಸೊ ಬೆಸ್ಟು ಫ್ಯಾಕಲ್ಟಿ ಮೆಂಬರ್ಸು, ಒಳ್ಳೆ ಅಟ್ಮಾಸ್ಫಿಯರು, ಯು ಹ್ಯಾವ್ ಅ ವಂಡರ್ಫುಲ್ ಟೀಮ್ ವಿಚ್ ಈಸ್ ಗಿವಿಂಗ್ ಯು ದ ಬೆಸ್ಟ್ ಆಫ್ ಆಲ್. ಸೊ ಮಿಸ್ ಮಾಡ್ಕೊಳ್ದೆ ಇದನ್ನು ಅಟೆಂಡ್ ಮಾಡಿ, ಫೌಂಡೇಶನ್ ಕೋರ್ಸ್ನ ಉಪಯೋಗಿಸ್ಕೊಳ್ಳಿ. ಫಸ್ಟ್ ಒನ್ನು ವೈಟಿನ 19 ಬಿಕಾಸ್ ಇಟ್ ವಾಸ್ ಸೋಲ್ಡ್ ಫಾರ್ 40 crores. ಇಟ್ಸ್ ಎ ಒಂಗೋಲ್ ಕ್ಯಾಟಲ್ಲು. AI ಕೋಶು ಇಟ್ಸ್ ಅ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದು ಡೇಟಾ ಬೇಸು. ಸೊ ಇಟ್ ಡೇಟಾ ಸೆಟ್ ರೆಪಾಸಿಟರಿ, ಮಾಡೆಲ್ ರೆಪಾಸಿಟರಿ, ಕೇಸಸ್ಸು, ಎನ್ಕ್ರಿಪ್ಷನ್ಸು, APIಸು, ಫೈರ್ವಾಲ್ಸು. ನ್ಯೂನ್ಯಾಟಲ್ ಸಬ್ಸಿಡೀಸು ಇಟ್ ಈಸ್ 2 phases ಬರುತ್ತೆ. 1 to 3 days ಅರ್ಲಿ ಆನ್ಸೆಟ್ ಸಬ್ಸಿಡೀಸು, ಲೇಟ್ ಆನ್ಸೆಟ್ ಸಬ್ಸಿಡೀಸು. ಸೊ ಇಟ್ ಈಸ್ ಫಾರ್ ಚಿಲ್ಡ್ರನ್ಸ್ ಬರುತ್ತೆ. ಸೊ ಇದರಲ್ಲಿ ಸಿಮ್ಟಮ್ಸ್ ಬಂದುಬಿಟ್ಟು ಟೆಂಪ್ರೇಚರು, ಬ್ರೀತಿಂಗ್ ಡಿಫಿಕಲ್ಟೀಸು, ಡಯರಿಯಾ, ಬೌಲ್ ಮೂಮೆಂಟು, ಲೋ ಶುಗರು, ಡಿಕ್ರೀಸ್ಡ್ ಆ್ಯಕ್ಟಿವಿಟೀಸ್ ಆಫ್ ದ ಬೇಬಿ, ಸಕ್ಕಿಂಗ್ ರಿಫ್ಲೆಕ್ಷನ್ಸು ಕಮ್ಮಿ, ಸೀಸರ್ಸು, ಅಬ್ನಾರ್ಮಲ್ ಹಾರ್ಟು, ಸ್ವೆಲ್ಲಿಂಗು, ಜಾಂಡೀಸು, ವಾಮಿಟ್ ಇರುತ್ತೆ. ಸೊ ಪಂಚ್ ಬಂದುಬಿಟ್ಟು ಪೊಲರಿಮೀಟರ್ ಟು ಯುನಿಫೈ ಕರೋನಾ ಆ್ಯಂಡ್ ಹೀಲಿಯೋಸ್ಪಿಯರು. ಸೊ ಪಂಚ್ ಬಂದುಬಿಟ್ಟು ಸಣ್ಣಗೆ ನಾವು ಆದಿತ್ಯ ಥರನೇ ಇದು, ಬಟ್ ಇದು ಕರೋನಾ ಮತ್ತು CMEನ ಸೋಲಾರ್ ವಿಂಡ್ಸ್ನ ಕೊರೋನಲ್ ಮಾಸ್ ಎಜೆಕ್ಷನ್ಸ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಅಂತ ನಾಸಾ ಅವರು ಬಿಟ್ಟಿರೋವಂಥ ಒಂದು ಮಿಷನ್ನು. ಸೊ ಮೇಜರ್ ಮಿನರಲ್ಸು, ಮೈನರ್ ಮಿನರಲ್ಸು. ಮೇಜರ್ ಮಿನರಲ್ಸು ಈಗ ಏನಕ್ಕೆ ನ್ಯೂಸಲ್ಲಿದೆ ಅಂದರೆ ಕೆಲವು ಮೇಜರ್ ಮಿನರಲ್ಸ್ನ ನಾವು ಮೈನರ್ ಮಿನರಲ್ಸ್ನ ಮೇಜರ್ ಮಾಡಿದ್ದೀವಿ, ಅದಕ್ಕೆ ದೇ ಆರ್ ಇನ್ ನ್ಯೂಸ್. ಸೊ ವಾಟ್ ಈಸ್ ದ ಅಥಾರಿಟಿ, ಹೌ ಕ್ಯಾನ್ ಇಟ್ ಬಿ ಡನ್, ಸೊ ಯಾವ ಆ್ಯಕ್ಟ್ ಕೆಳಗಡೆ ಯಾರು ಅಥಾರಿಟಿ ಇದನ್ನು ಯೂಸ್ ಮಾಡ್ತಾರೆ ಅಂತ ನಾವು ಇದರಲ್ಲಿ ತಿಳ್ಕೊತೀವಿ. ಕ್ಲಿಯರಾ? ಸೊ ಇದೆಲ್ಲ ಇವತ್ತಿನ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಕರೆಂಟ್ ಅಫೇರ್ಸು. ನಾಳಿನ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಕರೆಂಟ್ ಅಫೇರ್ಸಲ್ಲಿ ಇನ್ನಷ್ಟು ಕಾಂಪೊನೆಂಟ್ಸ್ ಐ ವಿಲ್ ಗೆಟ್ ಇಟ್, ಸೊ ದಟ್ ವಿ ಕ್ಯಾನ್ ಹ್ಯಾವ್ ಮೋರ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಥಿಂಗ್ಸ್. ಟಿಲ್ ದೆನ್ ಹ್ಯಾವ್ ಎ ಗ್ರೇಟ್ ಡೇ. ಆಲ್ ದ ವೆರಿ ಬೆಸ್ಟ್. ಗಾಡ್ ಬ್ಲೆಸ್ ಯು ಆಲ್ ಸರ್. ಜೈ ಹಿಂದ್.